ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅವಲಕ್ಕಿ ದೋಸೆ ಹೆಂಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಒಂದು ಬಟ್ಲು ಅವಲಕ್ಕಿ ತೊಗೊಂಡು ನೋಡ್ರಿ ಫ್ರೆಂಡ್ಸ್. ಅವಲಕ್ಕಿ ಅನ್ಕಿರ ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ನೋಡ್ರಿ. ಇವಾಗ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅವ ನೋಡ್ರಿ, ಚೆಂದ ತೊಳ್ಕೊಂಡು ಗೆಸಿಂದ ಇವಾಗ ಅನ್ಕಿರ 5 ನಿಮಿಷ ನೆನೆಲಕ್ಕೆ ಬಿಡ್ಬೇಕು ನೋಡ್ರಿ. ನೆನೆಲಕ್ಕೆ ಬಿಡಾದ್ಮೇಲೆ ಅನ್ಕಿರ ಇವಾಗ ಅನ್ಕಿರ ಕೆಂಪು ಚಟ್ನಿ ಖಾರನ ರೆಡಿ ಮಾಡ್ಕೊಳ ಬನ್ನಿ ಫ್ರೆಂಡ್ಸ್. ನೆನೆ ಹಾಕಿದ್ವಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ, ಇಷ್ಟು ಜೀರಿಗೆ ಹಾಕ್ಯಂಡು ಗೆಸಿಂದ ಚೆಂದ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಇವಾಗ ಖಾರ ಅನ್ಕಿರ ಕೆಂಪು ಚಟ್ನಿ ಖಾರ ಅನ್ಕಿರ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ ದೋಸೆದಾಗ ಅನ್ಕಿರ. ಇವಾಗ ಅನ್ಕಿರ ಒಂದು ಕಡಾಯಿ ಇಟ್ಕೊಂಡು ಗೆಸಿಂದ ಅದಕ್ಕೆ ಇಷ್ಟು ಎಣ್ಣೆ ಹಾಕ್ಲತ್ತಿ ನೋಡ್ರಿ. ಇವಾಗ ಎಣ್ಣೆ ಹಾಕಿಂದು ಸಾಸ್ವೆ ಜೀರಿಗೆ ಹಾಕಿಂದು ಗೆಸಿಂದ ಸಾಸ್ವೆ ಜೀರಿಗೆ ಚಟ್ಪಟ ಅನ್ನೋ ಟೈಮಿಗೆ ಅನ್ಕಿರ ರುಬ್ಕೊಂಡು ಮಸಾಲೆ ರುಬ್ಕೊಂಡಿಲ್ರಿ ಅದಕ್ಕೆ ಹಾಕಿಬೇಕು ನೋಡ್ರಿ. ಇವಾಗ ಇಷ್ಟು ಕರಿಬೇವನ್ನ ಹಾಕೈತಿ ನೋಡ್ರಿ. ಹಾಕ್ಯಂದು ಗೆಸಿಂದ ರುಬ್ಬಿದ ಮಸಾಲ ಹಾಕೈತಿ ನೋಡ್ರಿ. ಇವಾಗ ಮೆಣಸಿನ್ಕಾಯ್ದು ರುಚಿ ತಕ್ಕಷ್ಟು ಉಪ್ಪು ಹಾಕ್ಲತ್ತಿ ನೋಡ್ರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಗೆಸಿಂದ ಒಂದು ಕುದಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ಮಾಡಿರಿ ಕೆಂಪು ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ದೋಸೆದಾಗ, ಅನ್ನದಾಗ, ಜೋಳದ ರೊಟ್ಟಿದಾಗ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ ಕೆಂಪು ಚಟ್ನಿ ಅನ್ಕಿರಿ. ಇವಾಗ ಅನ್ಕಿರ ತಕೊಂಡಿ ನೋಡ್ರಿ. ಇವಾಗ ನೆನೆಸಿಟ್ಟು ಅವಲಕ್ಕಿ ತೊಗೊಂಡು ಗೆಸಿಂದ ಹಾಕ್ಲತ್ತಿ ನೋಡ್ರಿ. ಇವಾಗ ಮಿಕ್ಸರ್ ಜಾರ್ ತೊಗೊಂಡಿ ನೋಡ್ರಿ, ಅದ್ರೊಳಗೆ ಹಾಕೈತಿ ನೋಡ್ರಿ. ಒಂದು ಅರ್ಧ ಬಟ್ಲ ಅನ್ಕಿರ ಸಣ್ಣ ರವೆ ತೊಗೊತಿ ನೋಡ್ರಿ. ಇವಾಗ ಸಣ್ಣ ರವೆ ಒಂದು ಬಟ್ಲ ಅನ್ಕಿರ ಮೊಸರು ತೊಗೊಂಡಿ ನೋಡ್ರಿ. ಮೊಸರನ್ನ ಹಾಕ್ಯಂಡು ಚಂದ ನುಣ್ಣಗೆ ರುಬ್ಬೇಕು ನೋಡ್ರಿ. ಇವಾಗ ಈ ಥರ ರುಬ್ಕೊಂಡಿ ನೋಡ್ರಿ. ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ರುಬ್ಕೊಂಡಾದ್ಮೇಲೆ ಅನ್ಕಿರ ಸ್ವಲ್ಪ ಸೋಡಾ, ಸ್ವಲ್ಪ ಅನ್ಕಿರ ಉಪ್ಪು ಹಾಕೈತಿ ನೋಡ್ರಿ. ಹಾಕ್ಯಂಡು ಗೆಸಿಂದ ಚೆಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅಡುಗೆ ಸೋಡಾನ ಹಾಕಿಬೋದು ನೋಡ್ರಿ. ಸ್ವಲ್ಪ ಒಂದು ಚಿಟಿಕೆ ಅಡುಗೆ ಸೋಡಾ ಇಷ್ಟು ಉಪ್ಪು ಹಾಕ್ಯಂಡು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಒಂದು 5 ನಿಮಿಷ ಅನ್ಕಿರ ಚೆಂದ ಅಷ್ಟು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಥರ ಆಗ್ಯದ ನೋಡ್ರಿ ದೋಸೆ ಅನ್ಕಿರ. ದೋಸೆ ಹಿಟ್ಟು ರೆಡಿ ಆಗ್ಯದ ನೋಡ್ರಿ. ಇವಾಗ ಅನ್ಕಿರ ಕ್ಯಾರೆಟ್, ಟೊಮೆಟೊ, ಸ್ವಲ್ಪ ಶುಂಠಿ, ಕ್ಯಾಪ್ಸಿಕಮ್, ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು ನೋಡ್ರಿ. ಸಣ್ಣ ಕಟ್ ಮಾಡ್ಕೊಂಡು ಗೆಸಿಂದ ಹಾಕ್ಲತ್ತಿ ನೋಡ್ರಿ. ಇವಾಗ ದೋಸೆ ಹಿಟ್ಟಿನಾಗ ಹಾಕ್ಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡಿ. ತರಕಾರಿ ಏನಿರ್ತದೆ ಅಂದ್ರೆ ಅದು ಹಾಕ್ಯಾರಿ. ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡನ ಹಾಕ್ಯಬೋದು ನೋಡ್ರಿ. ನೆಕ್ಸ್ಟ್ ಆದ್ರೆ ಸಾಕಂತ ಗೆಸಿಂದ ಬಿಟ್ಟಿನಿ ನೋಡ್ರಿ. ಇವಾಗ ಚೆಂದ ಮಿಕ್ಸ್ ಮಾಡಿ ಗೆಸಿಂದ ದೋಸೆ ಹಂಚನ ಕಾಯ್ಲಕ್ಕೆ ಇಟ್ಕೊಂಡಿ ನೋಡ್ರಿ. ಇವಾಗ ದೋಸೆ ಹಂಚು ಸ್ವಲ್ಪ ಇಷ್ಟು ಎಣ್ಣೆ ಹಾಕ್ಯಂಡು ಗೆಸಿಂದ ಕಲಸಿದ ಹಿಟ್ಟು ಹಾಕ್ಲತ್ತಿ ನೋಡ್ರಿ. ಇವಾಗ ಜಾಸ್ತಿ ಏನು ತೆಳ್ಳಗೆ ಹಾಕ್ಬೇಡ್ರಿ, ಅಷ್ಟೇ ಸ್ವಲ್ಪ ದಪ್ಪನೇ ಇರಲಿ ನೋಡ್ರಿ. ಈ ಥರ ರೆಡಿ ಅದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ ದೋಸೆ ಅನ್ಕಿರ, ಅವಲಕ್ಕಿ ದೋಸೆ ಅನ್ಕಿರ. ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಒಂದು ದೋಸೆ ಆಯ್ತು ನೋಡ್ರಿ. ಇನ್ನೊಂದು ದೋಸೆನ ಹಾಕ್ಲತ್ತಿ ನೋಡ್ರಿ. ಇವಾಗ ಈ ಥರ ಮಕ್ಳಿಗೆ ಮಾಡಿಕೊಟ್ರು ತುಂಬ ಚೆಂದ ನೋಡ್ರಿ. ಮಕ್ಕಳನ್ನು ತರಕಾರಿನೇ ತಿಂತಾವೆ, ದೋಸೆನೇ ತಿಂದಂಗೆ ಅನ್ನಿಸ್ತದೆ ನೋಡ್ರಿ. ನೀನು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಕೆಂಪು ಚಟ್ನಿ ತರಕಾರಿ ಹಾಕಿಸಿಂದ ದೋಸೆ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಏನು ಮಸ್ತ್ ಕಲರ್ನು ಚೆಂದ ಅನ್ನಿಸ್ತದೆ ನೋಡ್ರಿ ದೋಸೆ ಕಲರ್ನ. ಈ ಥರ ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.